ಬರೇ ಬೋರ್ಡ್ ಒಂದು ಅಷ್ಟೇ. ಬೇಳೂರು ಯಾವಾಗ ಮಾತು ಕೊಡ್ತಾ ಇದ್ರೆ ಅವತ್ತು ಆಯ್ತು ಅಂತಲ್ಲ ಅರ್ಥ. ಅದಕ್ಕೆ 30 ಲಕ್ಷ 50 ಲಕ್ಷ ಪ್ರಯತ್ನ ಕೇಳೋದೇ ಇಲ್ಲ ನಾನು. ಆಗ್ಬೇಕು ಏನ್ ಮಾಡ್ರೆ ಚೆನ್ನಾಗಿ ಮಾಡ್ರಿ, ಬೇಗ ಆಗ್ಲಿ ಅಂತ. ಎಲ್ಲ ಕಡೆ ಸ್ಟೇಜ್ ಬಳಿತು. ಸ್ಟೇಜ್ ನೀವು ಇವ್ರೆ ಸ್ವಲ್ಪ ಆ ಕಡೆ ಇವ್ರೆ ಇಲ್ಲಿಗೆ ಬನ್ನಿ. ಇಲ್ಲಪ್ಪ ನಮ್ಗೆ ಸಮಸ್ಯೆ ಅಲ್ಲ. ಎಲ್ಲ ಬರೀ ಈ ಕಡೆ ಬಂದಿಷ್ಟೆಲ್ಲ ಬರ್ರಿ. ಅಲ್ಲಿ ಇಲ್ಲಿ ಹಂಗೆ ಹಿಂದೆ ಬರಲ್ಲ ಬಿಡ್ತೀರಿ. ಹಿಂದೆ ಹೋದ ಮೊಬೈಲ್ 1 2 ಸರ್ ಸ್ವಲ್ಪ ಈ ಕಡೆ 4 5 ಈಗ ಹೊಡೀರಿ. ಓಕೆ ಸರ್. ರೈಟ್, ಥ್ಯಾಂಕ್ ಯು. ಅಲ್ಲಿ ಇಟ್ಬಿಡಿ. ಅವೆಲ್ಲ ಸುಮ್ಮನೆ ಕೂರೋದು. ಅಲ್ಲಿ ತಡಿ 1 ನಿಮಿಷ ಇದು ಮಾಡಲಿ. ಅದು ಚೂರು ಮಾಡ್ತೀವಿ. ಸಾಕು ಮನೆಗೆ ಬಟ್ರೆ ಅಲ್ಲಿ ನಿಂತ್ಕೊಳ್ರಿ. ಮುಂದಕ್ಕೆ ಬರ್ರಿ. ನಿಧಾನ ಜಾರತ್ತೆ. ಇಲ್ಲ ನಿಂತ್ಕೊಳ್ಳಿ ಬರ್ರಿ. ಇಲ್ಲ 1 2 3 4 5 ಇದು 28 ಲಕ್ಷ. ಯೋಗೇಶ ನಮ್ಮೂರಿ ರಸ್ತೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದ ಅಲ್ಲಿ ಫೋನ್ ಮಾಡಿ. ಈಗ ಸಾರಂಜಡ್ ಆಗಿದೆ ಸರ್. ಆ ರಸ್ತೆ ಕ್ಯಾನ್ಸಲ್ ಮಾಡಿ. ಅಲ್ಲ ಈಗ ಸ್ವಾಮೀಜಿಯವ್ರದ್ದು ಹಿಂದಿನ ಸರಿ ಹಾಲಪ್ಪದವ್ರು ಬಂದು ಗುದ್ಲಿ ಪೂಜೆ ಮಾಡಿ ಹೋಗಿದ್ದದು. ಏನ್ ದುಡ್ಡು ಇಟ್ಟಿದ್ರನ? ಈಗ ನಾ ಇಷ್ಟಲ್ಲ ಇದೆ. 4 5 ಈಗ ಹೊಡಿಯಪ್ಪ. 5 ಹೊಡಿಬಾರ್ದು. 3 ಆದ್ರೆ ಮುಕ್ತಾಯ. ಬಂದಿದ್ದಾರಲ್ಲ ನಮ್ಮ ಮನೆಗೆ ಬರ್ತಿರ್ತಾನೆ, ಯಾವಾಗಲೂ ಕರೆದಿರ್ತದೆ. ಈಗ ನಾನಿಲ್ಲ ಅಲ್ಲಿ ನಾನು ಎಲ್ಲ ಹೋಗಿ ಬರ್ಬೋದು, ಕೇಳ್ಕೊಳ್ತಾರೆ. ಈಗೆಲ್ಲ ಭಾಳ ಹುಷಾರಿದ್ದಾರೆ. ಇಲ್ಲ ಸಾಹೇಬ್ರು TV ಎಲ್ಲ ನೋಡ್ಕೊಳ್ತಾರೆ. ಈಗ ಹಂಗಾಗಿ ಬರ್ತಾರೆ ಎಲ್ಲ. ಈಗ ನಾನು ಹೋಗ್ತೀನಿ. ಈಗ ಹೋದ್ರೆ ರಾತ್ರಿ ಇರ್ತಾರೆ ಅಲ್ಲಿ, ಕಾಯ್ತಾ ಇರ್ತಾರೆ. ಒಂದಿಷ್ಟು ಜನ ಒಂದು 50 ಜನರು ಇದ್ದೇ ಇರ್ತಾರೆ. ಈಗ ಹೋದ್ಮೇಲೂ ಸಹ ಅಲ್ಲಿ ಇರ್ತಾರೆ. ಅಲ್ಲಿ ಯಾಕೆ ಇರ್ತಾರೆ ಅಂದರೆ ನಮ್ಮ ಕೆಲಸ ಆಗುತ್ತೆ, ಬರ್ತಾರೆ ಪಾಪ. ಎಷ್ಟೊತ್ತಾದ್ರೂ ಮಾಡ್ಸಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಾನೇನು ಸಿಟ್ಟು ಮಾಡೋದಲ್ಲ. ಬಾರ ಹೋಗ್ಲಿ ಕೂತ್ಕೊಳ್ಳೋ ಏನಾಗಬೇಕಂತ ಮಾಡಿ ಅಲ್ಲಿ ಕಳ್ಕೊಳ್ತಾ ಮಾಡಿದ್ದೀನಿ. ಬೆಳಗ್ಗೆ ಜನತಾ ದರ್ಶನ ರತ್ನಾಕರ್ ನನಗೆ ಬೆಳಗ್ಗೆ 7ರಿಂದ 10:30ವರೆಗೆ ನನಗೆ ಜನತಾ ದರ್ಶನ. ಆ ಥರ ನನಗಾಗಿದೆ. ಅಷ್ಟು ಒತ್ತಡಗಳು ಇದ್ರು ಸಹ ಆ ನಂತರ ನಾನು ಕಾರ್ಯಕ್ರಮ ಹಾಕ್ಕೊಂಡಿದ್ದೆ. ಇಲ್ಲಿ 11 ಗಂಟೆ ಮೇಲೆ ಕಾರ್ಯಕ್ರಮಗಳು ಶುರುವಾಗಿದೆ. ನನಗೆ ಬೆಳಗ್ಗೆ ಆಗೋದೇ ಇಲ್ಲ, ನನಗೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಜನರ ಸಂಪರ್ಕದಲ್ಲಿದ್ದೀವಿ. ನಮ್ಮ PAಗಳು ಸಾಗರದಲ್ಲಿದ್ದಾರೆ, ಹೊಸಸಾಗರದಲ್ಲಿದ್ದಾರೆ. ಎಲ್ಲರಿಗೂ ಅಲ್ಲಿ ವ್ಯವಸ್ಥೆಯನ್ನು ಸಹ ನಮ್ಮ ಆಫೀಸಲ್ಲಿ ಇರುತ್ತೆ. ಏನಾಗಬೇಕು ಎಲ್ಲವನ್ನೂ ಮಾಡೋಣ. ಅಭಿವೃದ್ಧಿ ಪರವಾಗಿ ಹಣ ತರಲಿಕ್ಕೆ ನನ್ನ ಶಕ್ತಿ ನನಗಿದೆ. ಖಂಡಿತ ತರ್ತೇನೆ. ನಾನು ಎಷ್ಟು ಹಣ ತರಬೇಕು ಅಷ್ಟು ತರ್ತೀನಿ. ನಾನು ಯಾವ ಮಾತು ಕೊಟ್ಟಿರ್ತೇನೆ ಆ ಮಾತು ಕೊಟ್ಟಿದ್ರೆ ಮಾತ್ರ ಉಳಿಸ್ಕೊಂಡಿರ್ತೇನೆ. ನೆನಪಿಡಿ, ಬೇಳೂರು ಯಾವತ್ತೂ ನಂಬಿಕೆಗೆ ಯಾವತ್ತೂ ಇರ್ತಾರೆ. ಸುಳ್ಳು ಹೇಳುವಂಥ ಮನಸ್ಸು ನಾನೆಲ್ಲ. ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದವ ನಾನು. ಹಾಗೂ ಶಿವಪ್ಪನವರ ಆಶೀರ್ವಾದದಲ್ಲಿ ಬೆಳೆದಿದ್ದೀನಿ. ಯಾವತ್ತು ನಾವು ಸುಳ್ಳು ಹೇಳೋದಂತ ನನ್ನ ಬಾಯಲ್ಲಿ ಬರೋದೇ ಇಲ್ಲ. ನಾನು ಯಾವತ್ತೂ ಅಷ್ಟೇ. ನನ್ನ ಜೀವನದಲ್ಲೇ ನಾವು ಸುಳ್ಳು ಹೇಳಕ್ಕೆ ಹೋಗೋದಿಲ್ಲ. ನಾವು ಈ ರೀತಿ ಜನರಿಗೆ ಮೋಸ ಮಾಡೋಕ್ಕೂ ನಾವು ಹೋಗಲ್ಲ.
ಆಗುತ್ತೆ ಆಗಲ್ಲ ಅಂದ್ರೆ ಇರೋ ಎಷ್ಟು ಕೊಡ್ತೀವಿ ಅಂತ ಹೇಳ್ತೀವಿ ಯೋಗೇಶ್. ಅಷ್ಟೇ ಬೆಳ್ಳೂರ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಕಾಮಗಾರಿಗಳೇ ನಿಮಗೆ ಕೊಡ್ಬೇಕನ್ನೋದಿದೆಯೋ ಅಷ್ಟು ಕಾಮಗಾರಿಗಳನ್ನು ಮುಕ್ತಾಯ ಮಾಡುವಂತ ಕೆಲಸ ನಾನು ಮಾಡಿ ಕೊಡ್ತೇನೆ. ನೆನಪಿಟ್ಕೊಳ್ಳಿ, ಹೇಳ್ತಾ ಇದ್ದೀನಿ ಇವತ್ತೇ ಯಾವ ಹಿಂದುಳಿದ ಭಾಗ ಅಂತ ಹೇಳಿ ಇಲ್ಲಿ ಭಾಗದಲ್ಲಿ ಏನು ರಸ್ತೆಗಳೆಲ್ಲ ಆಗಿಲ್ಲ ಅಂತ ಹೇಳಿದ್ರಲ್ಲ ಈಗ ಸಾಹೇಬರು ನಮ್ಮ ಹಿರೇಸೇನಿಗೆ ಜೇನಿಗೆ ಏನೋ ಇದು ಹಿರೇಸೇನೆ ಪಾಪ ಹಿಂದೆ ಕೊಡಕ್ಕಾಗಿಲ್ಲ. ಆಮೇಲೆ ಅವರು ಆ ನಂತರ ಒಂದು ರಸ್ತೆಯನ್ನ ಆಮೇಲೆ ಹಿಂದಿನ ಸರ್ಕಾರ